ನಮಸ್ತೆ. ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ಹಿಂದುಳಿದ ರಾಜ್ಯಾಧ್ಯಕ್ಷ ಸುಬ್ರಹ್ಮಣ್ಯ ಅಂತ ಮಾತಾಡ್ತಾ ಇರೋದು. ನಾಯಿಗಳು ಅವಳಿ ತುಂಬಾ ಆಗ್ಬಿಟ್ಟಿದೆ. ಈ ತುಮಕೂರು ನಗರದಲ್ಲಿ ಅವಳಿ ಜಾಸ್ತಿ ಆಗಿದೆ. ಒಂದ್ 6 ತಿಂಗಳ ಮುಂಚೆ ನಮ್ಮ ರಾಜ್ಯಾಧ್ಯಕ್ಷರು, ಸಂಸ್ಥಾಪಕರು, ನಾವು ಪದಾಧಿಕಾರಿಗಳೆಲ್ಲ ನಮ್ಮ ನಗರಸಭೆ ಹೋಗ್ಬಿಟ್ಟು ಮಹಾನಗರ ಪಾಲಿಕೆಗೆ ಹೋಗ್ಬಿಟ್ಟು ನಾವು ಮನವಿ ಕೊಟ್ಟಿದ್ವಿ. ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯಿಂದ ನಾವು ಮನವಿ ಕೊಟ್ಟಿದ್ವಿ. ನಮ್ಮ ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು ಸಮೇತ ಬಂದಿದ್ರು, ಖುದ್ದಾಗಿ ಅವರೇ ಬಂದಿದ್ರು. ಅಲ್ಲೂ ಕೂಡ ನಾಯಿಗಳು ಮುನ್ಸಿಪಲ್ ಅಲ್ಲಿ ನಗರಸಭೆಯಲ್ಲೇನೆ ಮಹಾನಗರ ಪಾಲಿಕೆನೆ ನಾಯಿಗಳು ಇದ್ವು. ಆದ್ರೂ ಅವರಿಗೆ ನಾವು ಮನವಿ ಕೊಡಾಗ ಹಂಗೂ ಹೇಳಿದ್ವಿ, ಇಲ್ಲೇ ನಾಯಿಗಳು ಐತೆ, ಇನ್ನು ಆಚೆ ಇನ್ನೇನು ನೀವು ರಕ್ಷಣೆ ಕೊಡ್ತೀರಾ ಅಂತ ಹೇಳಿದಾಗ, ಇಲ್ಲ ಮುಂದಿನ ದಿನಗಳಲ್ಲಿ ಈ ತರ ಆಗಕ್ ಬಿಡಲ್ಲ, ಒಂದ್ 2-3 ತಿಂಗಳಲ್ಲಿ ನಾವು ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತ ಅಂದ್ರು. ನಾವು ಅವತ್ತು ಕೂಡ ಹೇಳಿದ್ವಿ. ನಮ್ಮ ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು ಬಾಬಾ ಸಾರ್ ಹೇಳಿದ್ರು, ಇಲ್ಲ ನೀವು ಈ ತರ ಆದ್ರೆ ಆಗಲ್ಲ, ನಾಯಿಗಳು ತುಂಬಾ ಗಲ್ಲಿಯಲ್ಲಿ ಇದಾವೆ. ತುಮಕೂರು ನಗರದಲ್ಲಿ 35 ವಾರ್ಡಲ್ಲೂ, 1 ವಾರ್ಡಿಂದ ಹಿಡಿದು 35 ವಾರ್ಡಲ್ಲೂ ನಾಯಿಗಳು ಜಾಸ್ತಿ ಆಗಿದಾವೆ. ದೊಡ್ಡವರೇ ಹೋಗಕ್ ಆಗ್ತಾ ಇಲ್ಲ, ಚಿಕ್ಕ ಮಕ್ಳೆಲ್ಲ ಹೋಗಕ್ ಆಗ್ತದೆ. ಬೀದಿಗಳಲ್ಲಿ ನಾವ್ ಏನಾದ್ರು ಇಟ್ಕೊಂಡು ಓಡಾಡ್ಬೇಕು ಅಂದ್ರೆ ಒಂದ್ ಮಾಮೂಲಿ ಒಂದ್ ಊಟ ತಗೊಂಡ್ ಹೋಗೋಗ್ಲು ಹಿಂದೆ ಮುಂದೆ ಬಂದು ಅವು ದಾಳಿ ಮಾಡ್ತಾ ಇದಾವೆ. ದೊಡ್ಡವ್ರಿಗೆ ದಾಳಿ ಮಾಡ್ತಾ ಇದಾವೆ, ಇನ್ನ ಚಿಕ್ಕವ್ರಿಗೆ ಬಿಡ್ತಾವ? ನಾವು ಎದ್ರಕೊಂಡು ಓಡಾಡೋಂತ ಪರಿಸ್ಥಿತಿ. ಯಾವ್ದಾದ್ರು ನಮ್ಮನೆಗೆ ನಾವು ಹೋಗ್ಬೇಕು ಅಂದ್ರೆ ಎದ್ರಕೊಂಡು ಹೋಗ್ಬೇಕು. ಆ ಬೀದಿ ಬಿಟ್ಬಿಟ್ಟು ಪಕ್ಕದ ಬೀದಿಗೆ ಹೋಗ್ತಾ ಇದೀವಿ. ನಾವೇ ದೊಡ್ಡವರಾಗಿರೋದ್ರೆ ಪಕ್ಕದ ಬೀದಿಗೆ ಹೋಗ್ತಾ ಇದೇವೆ. ಇನ್ನ ಮಕ್ಕಳು ಹೆಂಗೆ, ಸ್ಕೂಲ್ ಮಕ್ಕಳು ಅವ್ರು ಯಾವ ತರ ಹೋಗ್ತಾರೆ? ಒಂದ್ ಹಾಲ್ ತರಕ್ಕೆ ಆಗ್ಲಿ, ಒಂದ್ ಬಿಸ್ಕೆಟ್ ತರಕ್ಕೆ ಆಗ್ಲಿ, ಯಾವ ತರ ಹೋಗ್ತಾರೆ, ಯಾವ ತರ ಬರ್ತಾರೆ? ಇದ್ರ ಬಗ್ಗೆ ಮೇಲಿನ ಅಧಿಕಾರಿಗಳು, ಯಾರು ಸಂಬಂಧಪಟ್ಟವ್ರು ಇದಾರೆ, ದೊಡ್ಡ ಅಧಿಕಾರಿಗಳು ಕ್ರಮ ತಗೋಬೇಕು. ಅವ್ರಿಗೆ ಕೇಳ್ಕೊಂತಾ ಇದೀವಿ, ಕ್ರಮ ತಗೊಳ್ಳೇಬೇಕು. ಈಗ ನೋಡಿ, ಮಳ್ಳೂರ್ ದಿನಲ್ಲಿ 12ನೇ ಕ್ರಾಸ್ ಅಲ್ಲಿ ಪಾಪು ಕಚ್ಚಿದೆ. ಈಗ ಆಗಿರೋದು ಮಳ್ಳೂರ್ ದಿನಲ್ಲಿ. ಈ ನಮ್ ತುಮಕೂರು ನಗರದಲ್ಲಿ ಮಳ್ಳೂರ್ ದಿನಲ್ಲಿ 12ನೇ ಕ್ರಾಸ್ ಅಲ್ಲಿ ಪಾಪು ಕಚ್ಚಿದೆ. ಇದೇ ತರ ಆದ್ರೆ ಯಾವ ತರ? ಈಗ ನೋಡಿ, ಬೇಕಾದ್ರೆ ನಾವ್ ಹಿಂಗ್ ಹೇಳೋದಲ್ಲ, ಪ್ರತಿಯೊಂದು ವಾರ್ಡ್ ಅಲ್ಲೂ ಅವ್ರು ಅಬ್ಸರ್ವ್ ಮಾಡ್ಲಿ. 1 ವಾರ್ಡಿಂದ 35 ವಾರ್ಡ್ ವರ್ಗು ಒಂದೊಂದ್ ಬೀದಿಯಲ್ಲಿ 30-40 ನಾಯಿ ಇರ್ತಾವೆ. ಯಾವ ತರ ಹೋಗ್ಬೇಕು, ಯಾವ ತರ ಬಿಡ್ಬೇಕು? ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋಬೇಕು. ತಗೊಳ್ಳಿಲ್ಲ ಅಂದ್ರೆ ನಮ್ ಸಂಘಟನೆ ಪರವಾಗಿ, ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ಪರವಾಗಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಸಿದ್ಧವಾಗ್ತೀವಿ. ಜೈ ಕರ್ನಾಟಕ. ಕಲಂದರ್ ಖಾನ್ ಅಂತ ಮಾತಾಡ್ತಾ ಇರೋದು. ನಾನು ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯಿಂದ ಗೌರವಾಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ವಿಷಯ ಏನಂದ್ರೆ, ತುಮಕೂರು ಸಿಟಿಯಲ್ಲಿ ಬೀದಿ ನಾಯಿಗಳು ಹಾವಳಿ ಜಾಸ್ತಿ ಆಗಿದೆ. ಪ್ರತಿಯೊಂದು ಬೀದಿಯಲ್ಲಿ 25-30 ನಾಯಿ ಇರ್ತವೆ. ಸಣ್ಣ ಮಕ್ಕಳಂತೂ ಓಡಾಡಕ್ಕಾಗಲ್ಲ, ಬೆಳಿಗ್ಗೆ ಹೊತ್ತು ಓಡಾಡಕ್ಕಾಗಲ್ಲ. ಆದ್ರಿಂದ ನಾವು ನಿಮ್ಮಲ್ಲಿ ಈ ನಗರ ಪಾಲಿಕೆ ಕೇಳ್ಕೊಳ್ಳೋದಂದ್ರೆ, ಈ ಬೀದಿ ನಾಯಿಗಳ ಹಾವಳಿಯನ್ನ ತಪ್ಪಿಸ್ಬೇಕು. ಜನರು ನೆಮ್ಮದಿಯಿಂದ ಓಡಾಡಕ್ಕೆ ದಾರಿ ಮಾಡ್ಕೊಳಕ್ಕೆ ಮಾತು.